ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಏರ್ ಗನ್ ಇಂದ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಫೈರಿಂಗ್ ಆಗಿದೆ. ಕುಡಿದ ಮತ್ತಲ್ಲಿ ಟೆಕ್ಕಿಯಿಂದ 45 ನಿಮಿಷಗಳ ಕಾಲ ಗುಂಡಿನ ದಾಳಿ. ನೋಡಿ, ಏರ್ ಗನ್ ಅನ್ನ ಬಳಸಿ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಫೈರಿಂಗ್ ಮಾಡಿರೋದು. ಆನೇಕಲ್ ತಾಲೂಕಿನ ಬಂಡಾಪುರದ ಸಿಪಾನಿ ಅಪಾರ್ಟ್ಮೆಂಟ್ನಲ್ಲಿ ಆಗಿರುವಂತಹ ಘಟನೆ ಇದು. ಯುಪಿ ಲಕ್ನೋ ಮೂಲದ ಅನುರಾಗ್ ತಿವಾರಿ, 40 ವರ್ಷದ ಅನುರಾಗ್ ತಿವಾರಿ ಈ ರೀತಿ ಕೃತ್ಯ ಎಸಗಿರೋದು. ಸದ್ಯ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವೈಟ್ಫೀಲ್ಡ್ನ ಖಾಸಗಿ ಕಂಪನಿಯಲ್ಲಿ ಈತ ಐಟಿ ಉದ್ಯೋಗಿ ಅನ್ನೋದು ಕೂಡ ತಿಳಿದು ಬಂದಿದೆ. 8 ತಿಂಗಳಿಂದ ಈ ಅಪಾರ್ಟ್ಮೆಂಟ್ನಲ್ಲಿ ಆತ ಬಾಡಿಗೆಗಿದ್ದ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಕುಡಿದ ಮತ್ತಲ್ಲಿ ಫೋನ್ನಲ್ಲಿ ಮಾತನಾಡ್ತಾ ಕೂಗಾಡಿದ್ದಾನೆ ಆರೋಪಿ. ಬಾಲ್ಕನಿಯಿಂದ ಏರ್ ಗನ್ ಬಳಸಿ ಫೈರಿಂಗ್ ಅನ್ನು ನಡೆಸಿದ್ದಾನೆ. ಕಾರು ಹಾಗೂ ಪಾರ್ಕಿಂಗ್ ಶೆಡ್ ಮೇಲೂ ಕೂಡ ಗುಂಡಿನ ದಾಳಿಯಾಗಿದೆ. ಶಬ್ದ ಕೇಳಿ ಬಂದಂತಹ ಸೆಕ್ಯೂರಿಟಿ ಸಿಬ್ಬಂದಿಯ ಮೇಲೂ ಕೂಡ ಈತ ಫೈರಿಂಗ್ ಅನ್ನು ನಡೆಸಿದ್ದಾನೆ ಎನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ನೈಟು 2:45 ನಮ್ಮ ಸೆಕ್ಯೂರಿಟಿ ಬಂದಿದ್ದಾರೆ ಇಲ್ಲಿಗೆ. ಅಂದರೆ ಇಲ್ಲಿ ಯಾವಾಗಲೂ ಪೆಟ್ರೋಲಿಂಗ್ ಮಾಡ್ತಾರೆ. ಸೊ 1 ಅವರ್ಗೆ ಪೆಟ್ರೋಲ್ ಮಾಡ್ತಾರೆ. ಆ ಟೈಮಲ್ಲಿ ನಮ್ಮ ಸೆಕ್ಯೂರಿಟಿ ಬಂದು ನೋಡಿದಾಗ ಫೈರ್ ಮಾಡಿದ್ದಾರೆ. ಸೊ 3ನೇ ಫ್ಲೋರಲ್ಲಿ ಫೈರ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸೆಕ್ಯೂರಿಟಿ ವಿಸಿಲ್ ಹಾಕಿ ಅವ್ರು ಅಲರ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗೆ ಸೆಕ್ಯೂರಿಟಿ ಅವ್ರ ಮೇಲೆ ಫೈರ್ ಮಾಡೋಕ್ಕೆ ಜಾಸ್ತಿ ಮಾಡಿದ್ದಾರೆ. ಅವ್ರು ಬಂದು B304 ಟೆನೆಂಟ್ ಅಂತೇಳಿ ಅವ್ರು ಇಲ್ಲೇ ಇನ್ಫ್ರಾಸ್ಟ್ರಕ್ಚರ್ ಕೆಲಸ. ಆ್ಯಕ್ಚುಲಿ ಅವರು 8 ಮಂತ್ಸಿಂದ ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ರಾತ್ರಿ ಎಷ್ಟೊತ್ತಿಗೆ ಏನು ಕುಡಿದು ಹೌದೌದು, ಡ್ರಿಂಕ್ಸ್ ಎಲ್ಲ ಮಾಡಿದ್ದಾರೆ. ಒಳಗಡೆ ಎಲ್ಲ ಹೋಗಿ ಚೆಕ್ ಮಾಡಿದ್ವಿ. ಸೊ ಡ್ರಿಂಕ್ಸ್ ಪ್ಯಾಕೆಟ್ ಎಲ್ಲ ಒಳಗಡೆನೇ ಇದೆ. ಕುಡಿದ್ಬಿಟ್ಟು ಎಷ್ಟು ಗಂಟೆ ಸುಮಾರಿಗೆ ನೈಟು? ಸುಮಾರು 2:45 ಎಲ್ಲಿ ಶೂಟ್ ಮಾಡ್ತಿದ್ರು? ಸರ್, ಬಾಲ್ಕನಿಯಿಂದ ಇಲ್ಲಿ ವಿಸಿಟರ್ ಪಾರ್ಕಿಂಗ್ ಇದೆ. ಸೊ ಅಲ್ಲಿ ಫೈರ್ ಮಾಡಿದ್ದಾರೆ. ಅಂದರೆ ಎಷ್ಟು ನಿಮಿಷಗಳ ಕಾಲ ಶೂಟ್ ಮಾಡಿದ್ದಾರೆ? ಎಷ್ಟು ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಇಂದನೂ ಫೈರ್ ಮಾಡಿದ್ದಾರೆ. ಆಕ್ಚುಲಿ ಸೆಕ್ಯೂರಿಟಿ ಬಂದಿದೆ, ಸೆಕ್ಯೂರಿಟಿ ಮೇಲೆ ಫೈರ್. सर राउंडिंग के टाइम वो आपने क्या किया है? सर आदमी ने कौन पे शूट कर रहा था? हाँ, किधर से? वो उसका प्लाट बालकनी है ना, उधर से शूट कर रहा था राउंडिंग के टाइम. और पैकेट का सिक्योरिटी है ना, उसको जब भी मालूम पड़ा तो वो मेन गेट पे कॉल किया. हम सभी लोग आके देख रहे तो हमको भी फायर करा वो. आप क्या किया? हम तो यहाँ पे खड़ा के देख रहे थे. वो फिर बेसमेंट पे चला गया. हमको देख के ज़्यादा